ಕ್ರಿಸ್ಮಸ್ ರಜೆಯನ್ನ ಖುಷಿಯಿಂದ ಕಳೆಯೋಕೆ ಹೋದಂತವರು ಆಸ್ಪತ್ರೆ ಪಾಲಾಗಿದ್ದಾರೆ. ಕೆಲವರು ಮಸಣವನ್ನ ಸೇರಿದ್ದಾರೆ. ಬ್ಯಾಚುಲರ್ ಪಾರ್ಟಿಗೆ ಗೋಕರ್ಣಕ್ಕೆ ಅಂತ ಹೋಗ್ತಾ ಇದ್ದಾಗ ಈ ಬಸ್ ದುರಂತ ಸಂಭವಿಸಿದೆ. ಬೆಂಗಳೂರಿನ ಮಾವಳಿಯಿಂದ ಗೋಕರ್ಣಕ್ಕೆ ಅಂತ ಹೋಗ್ತಾ ಇತ್ತು ಒಂದು ಟೀಮ್. ಮಂಜುನಾಥ್, ಸಂಧ್ಯಾ, ಶಶಾಂಕ್, ದಿಲೀಪ್, ಬಿಂದು, ಕವಿತಾ ಇಷ್ಟು ಜನ ಫ್ರೆಂಡ್ಸ್ ಎಲ್ಲರೂ ಕೂಡ ಗೋಕರ್ಣಕ್ಕೆ ಅಂತ ಒಂದು ಬ್ಯಾಚುಲರ್ ಪಾರ್ಟಿ ಮಾಡೋಕೆ ಅಂತ ಟ್ರಿಪ್ ಮಾಡಿದ್ರು. ಯಾರ್ದು ಮದುವೆ ಇತ್ತು ಅಂತ ಕಾಣುತ್ತೆ. ಪಾಪ ಒಂದು ಹೇಗಿದ್ರು ರಜೆ ಇದೆ, ಹೇಳಿ ಮಾಡಿಸಿದಂತಹ ಸಮಯ. ಬ್ಯಾಚುಲರ್ ಟ್ರಿಪ್ ಹೊರಗಡೆ ಹೋಗೋಣ, ಇಲ್ಲಿ ಸುತ್ತಮುತ್ತ ಬೇಡ ಅಂತ ಎಲ್ಲರೂ ಪ್ಲಾನ್ ಮಾಡ್ಕೊಂಡು ಹೊರಟಿದ್ದಾರೆ. 7 ಮಂದಿ, ಅದರಲ್ಲಿ ಪಾಪ 2 ಸಾವನ್ನಪ್ಪಿರುವ ಅನುಮಾನ ಇದೆ. ಮಗು ಜೊತೆ ಗೋಕರ್ಣಕ್ಕೆ ಬಿಂದು ಅನ್ನೋರು ಹೊರಟಿದ್ರಂತೆ. ಛೇ, ಅವರಿಬ್ಬರ ಬಗ್ಗೆಯೂ ಕೂಡ ಡೀಟೇಲ್ಸ್ ಸಿಗ್ತಾ ಇಲ್ಲ. ತಾಯಿ ಮತ್ತು ಮಗು ಬ್ಯಾಚುಲರ್ ಪಾರ್ಟಿಗೆ ಮಗುವನ್ನು ಕೂಡ ಕರ್ಕೊಂಡು ಹೊರಟಿದ್ರು. ಹೇಗಿದ್ರು ಸ್ಲೀಪರ್ ಬಸ್ ಇರುತ್ತೆ, ಆರಾಮು, ಕಿರಿಕಿರಿ ಇರಲ್ಲ. ಡೇ ಟೈಮ್ನಲ್ಲಿ ಹೋದ್ರೆ ಬಿಸಿಲು ಆ್ಯಂಡ್ ಬಸ್ ಕೆಲವೊಬ್ರಿಗೆ ಆಗಲ್ಲ, ವಾಮಿಟ್ ಅನ್ಸುತ್ತೆ, ಸುಸ್ತಾಗುತ್ತೆ ಆ್ಯಂಡ್ ಸುಮ್ಮನೆ ಟೈಮ್ ಕೂಡ ವೇಸ್ಟು. ರಾತ್ರಿ ಮನೇಲಿ ಮಲ್ಗೋದು, ಬಸ್ಸಲ್ಲೇ ಮಲ್ಕೊಂಡು ಹೋಗೋಣ ಬಿಡಿ. ತುಂಬ ಜನ ಪ್ಲ್ಯಾನ್ ಮಾಡೋದು ಹಿಂಗೆ ಸ್ಲೀಪರ್ ಬಸ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ. ಗಾಯಗಳು ನೋಡ್ತಾ ಇದ್ದೀರಿ. ಮಂಜುನಾಥ್ ಅಂದರೆ ಇವ್ರದ್ದೊಂದು ಟೀಮೇ ಹೋಗಿತ್ತು, 7 ಜನ. ಅದರಲ್ಲಿ ಇವರಿಗೂ ಕೂಡ ಗಾಯಗಳಾಗಿದೆ. ಒಟ್ಟು ಆ 7 ಜನರಲ್ಲಿ 5 ಜನ ಸೇಫ್, ಇನ್ನಿಬ್ರು ಅಮ್ಮ ಮತ್ತು ಮಗು ಎಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ. ಕೆಟ್ಟ ವರ್ಷವನ್ನ ಮುಗಿಸಿ ಹೋದಂಗೆ ಕಾಣಿಸ್ತದೆ. ವರ್ಷದ ಕೊನೆಯಲ್ಲಿ ಇಂತಹ ದುರ್ಘಟನೆ ರಾಜ್ಯದಲ್ಲಿ ಜರುಗಿರುವಂಥದ್ದು. ಪಾಪ ಕುಟುಂಬಸ್ಥರಿಗೆ ಏನಾಗಬೇಡ, ಹೇಗಾಗಬೇಡ. ನೋಡಿ, ಅಲ್ಲಿ ಬಸ್ ಸುಟ್ಟು ಕರಕಲಾದ ನಂತರ ಅದರ ಡಸ್ಟನ್ನು ಹೊರಗೆ ತೆಗಿತಾರೆ, ಅದನ್ನ ಕೂಡ ನೋಡ್ತಾ ಇದ್ದೀರಿ. ಇನ್ನು ಚಿತ್ರದುರ್ಗದ ಬಸ್ ದುರಂತದಲ್ಲಿ ಹಾಸನದ ಯುವತಿಯೊಬ್ರು ಕಾಣೆಯಾಗಿದ್ದಾರೆ. ಬೆಂಗಳೂರಿನಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಚನ್ನರಾಯಪಟ್ಟಣದ ನವ್ಯ ಅಂತ, ಅವರು ಕೂಡ ಕಾಣಿಸ್ತಾ ಇಲ್ಲ. ಇವಾಗ ದುರಂತ ಸಂಭವಿಸಿ 11 ಗಂಟೆ ಆದ್ರೂ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಕುಟುಂಬಸ್ಥರು ಭಯದಲ್ಲೇ ಕಾಲ ಕಳೀತಾ ಇದ್ದಾರೆ. ಮಗಳ ಸುಳಿವು ಸಿಗ್ತಾ ಇಲ್ಲ. ತಂದೆ ತಾಯಿ ಕಣ್ಣೀರಾಗ್ತಾ ಇದ್ದಾರೆ. ನನ್ನ ಮಗಳು ಎಲ್ಲಿದ್ದಾಳೋ ಅಂತ ತಂದೆ ಗೋಳಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಪಾಪ ಎಂಜಿನಿಯರ್ ಆಗಿ ಕೆಲಸ ಮಾಡ್ಕೊಂಡಿದ್ಲು ನವ್ಯ. ಬದುಕಿದಾರ ಇಲ್ವಾ, ಗಾಯಗಳಾದ್ರೂ ಪರವಾಗಿಲ್ಲ, ನನ್ನ ಮನೆಗೆ ವಾಪಸ್ ಬಂದ್ರೆ ಸಾಕು ನಂಗೆ ಆಗ್ಬಿಟ್ಟಿದೆ ಅವರಿಗೆ. ಈಗ ಬಾಡಿಯಲ್ಲಿ ಬಸ್ಸಲ್ಲಿ ಸುಟ್ಟು ಕರಕಲಾಗಿರುವಂತವು ಬೂದಿಯಾಗಿ ಹೋಗ್ಬಿಟ್ಟಿದ್ದಾರೆ, ಏನೂ ಸಿಗ್ತಾ ಇಲ್ಲ. ಹಂಗಾಗಿ ಎಷ್ಟು ಜನ ಎಕ್ಸಾಕ್ಟ್ ಆಗಿ ಸತ್ತಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. 11 ಗಂಟೆ ಕಳೀತಾ ಬರ್ತಾ ಇದೆ ಈ ಆಕ್ಸಿಡೆಂಟ್ ಆಗಿ. ಗಾಯಗಳು ನರಳಾಡ್ತಾ ಇದ್ದಾರೆ, ಸುಟ್ಟು ಗಾಯಗಳಿಂದ, ಬಿದ್ದ ಗಾಯಗಳಿಂದ. ನೋಡಿ, ಇವರೇ ನವ್ಯ ಅಂತ, ಬೆಂಗಳೂರಿನಲ್ಲಿ ಊರಿನಲ್ಲಿ ಓದ್ಕೊಂಡು ಬೆಂಗಳೂರಿನಲ್ಲಿ ಎಂಜಿನಿಯರಿಂಗ್ ಕೆಲಸವನ್ನ ಮಾಡ್ಕೊಂಡಿದ್ರು. ತಂದೆ ತಾಯಿ ತಮ್ಮ ನವ್ಯ ಅಂದರೆ ಇಡೀ ಒಂದು ಫ್ಯಾಮಿಲಿ ಫೋಟೋ. ಈಗ ಅಕ್ಕ ಎಲ್ಲಿದ್ದಾಳೆ ಅಂತ ತಮ್ಮ, ನನ್ನ ಮಗಳೆಲ್ಲಿದ್ದಾಳೆ ಅಂತ ಅಪ್ಪ ಅಮ್ಮ ಇಬ್ಬರೂ ಕೂಡ ತುದಿಗಾಲಲ್ಲಿ ನಿಂತ್ಕೊಂಡು ಉಸಿರನ್ನ ಕೈಯಲ್ಲಿ ಇಟ್ಕೊಂಡು ಕಾಯ್ತಾ ಇದ್ದಾರೆ.